ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ನೀವು ನೋಡ್ತಾ ಇದ್ದೀರಾ ನನ್ನ ಒಂದು ವ್ಲಾಗ್. ಗೈಸ್ ಇವಾಗ ನೋಡಿ ಅಂತ ನಾನು ತೋರುದು ಹೇಗೆ ಅಂತೇಳಿ, ಇದು ನಂದು ಆಫ್ಟರ್ ಡೆಲಿವರಿ ವ್ಲಾಗ್. ಓಕೆ, ಡೆಲಿವರಿ ಆಯಿತು ಗೈಸ್, ಅಲ್ಹಮ್ದುಲಿಲ್ಲ, ಮಾಶಾ ಅಲ್ಲಾ. ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ತುಂಬ ಜನ ನನಗೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಮಾಡಿದ್ದೀರಾ, ಒಳ್ಳೆ ರೀತಿಯಲ್ಲಿ ಮೆಸೇಜ್ ಮಾಡ್ತೀರಾ, ಗಡಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ. ಇದು ನಂದು ಇವಾಗ ಸೆಕೆಂಡ್ ಡೇ ಡೆಲಿವರಿಯಾಗಿ. ನಾನು ಮಂಡೇ ನೈಟ್ ಡೆಲಿವರಿ ಆಗಿದ್ದು. ಮಂಡೇ ನೈಟ್ 2:50ಗೆ ನನಗೆ ಬೇಬಿ ಕೈಗೆ ಸಿಕ್ತು. ಡೆಲಿವರಿ ಆಗಿದ್ದು ನಾನು. ಮಾಶಾಲ್ಲ, ಅಲ್ಹಮ್ದುಲಿಲ್ಲ, ಅಲ್ಲಾನಿಗೆ ಲ್ಯಾಕ್ ಶುಕ್ರ್. ನಾನು ಮತ್ತು ಬೇಬಿ ಸೇಫಾಗಿದ್ದೀವಿ, ಆರಾಮಾಗಿದ್ದೀವಿ, ಅಲ್ಹಮ್ದುಲಿಲ್ಲ. ತುಂಬ ಜನ ತುಂಬ ಕ್ವೆಶನ್ ಮಾಡ್ತಾಯಿದ್ದೀರಾ. ಇನ್ಸ್ಟಾ ಅಂತೂ ಓಪನ್ ಮಾಡಲಿಕ್ಕೇ ಆಗ್ತಾಯಿಲ್ಲ, ಯಾವ ಮಗು ಡೆಲಿವರಿ ಆಯಿತಾ ಅಂತ ಹೇಳಿ. ಅದರ ಮೇಲೆ ಇದು ಎಂತ ಯೂಟ್ಯೂಬಲ್ಲಿ ಕೂಡ ಎಂಥ ಒಂದು ವೀಡಿಯೋ ಹಾಕಿದರೆ ಎಷ್ಟು ಬಂದು ಕೇಳ್ತಾ ಇದ್ರು. ನನಗೆ ನಿಜ ಹೇಳ್ತೇನೆ, ತುಂಬ ದಿವಸ ಆಯಿತು. ಒಂದು ಬದಿಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಒಂದು ಬದಿಯಲ್ಲಿ ಹೀಗೆ ಪೇನ್ ಬರೋದು ಹೋಗೋದು ಅದರದ್ದೇ ಆಗ್ತಾಯಿತ್ತು. ಸೊ ಹಾಗಾಗಿ ನನಗೆ ವೀಡಿಯೋಸ್ ಮಾಡಲಿಕ್ಕೂ ಆಗಲಿಲ್ಲ, ಕಮೆಂಟ್ಸಿಗೂ ರಿಪ್ಲೈ ಮಾಡಲಿಕ್ಕಾಗಲಿಲ್ಲ. ಒಂದು ಮಾಡಿದರೆ ಎಲ್ಲರಿಗೂ ಮಾಡಬೇಕು, ಅದು ಒಬ್ಬರಿಗೆ ಮಾಡಿ ಒಂದು ಕಮೆಂಟಿಗೆ ರಿಪ್ಲೈ ಮಾಡಿ ಬಾಕಿ ಇದ್ದವರಿಗೆ ಬೇಜಾರಾಗುತ್ತೆ. ಅದಕ್ಕೆ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಯಾರಿಗೆ ಕೂಡ. ತುಂಬ ನನಗೆ ಪ್ರೀತಿ ತೋರಿಸಿ, ತುಂಬ ಕಾಳಜಿ ತೋರಿಸಿದ್ರು, ತುಂಬ ಕೇರ್ ಮಾಡಿದ್ರು ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾವತ್ತೂ ಕೂಡ ನನ್ನ ಒಂದು ಪ್ರೇಯರಲ್ಲಿ ನೆನಪು ಮಾಡ್ತಾ ಇರ್ತೇನೆ. ಮತ್ತು ಗೈಸ್, ನನ್ನ ಊರಿಗೆ ಬಂದಿದ್ದು ನಾನು ಡೆಲಿವರಿಗೆ. ಬ್ರಹ್ಮವರದಲ್ಲಿ ನಾನು ಆಗಿದ್ದು. ಶಂಜಂದು ಫಸ್ಟ್ ಡೆಲಿವರಿ ಆಗಿದ್ದರೆ ನಾನು ಆಗಿದ್ದು. ಅದೇ ನಾನು ಹೋಗಲಿಲ್ಲ ಶ್ರೀನಿವಾಸ್ ಹಾಸ್ಪಿಟಲ್ಗೆ. ಅಂದರೆ ನನಗೆ ಫಸ್ಟ್ ಡೆಲಿವರಿ ಆಗಿದ್ದು ಇಲ್ಲೇ ಅಲ್ಲ ನನಗೆ, ಸೊ ಇಲ್ಲೇ ಕಂಫರ್ಟ್ ಅಂತೇಳಿ ಇಲ್ಲೇ ಬಂದೆ ನಾನು. ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಶ್ರೀನಿವಾಸ್ ಹಾಸ್ಪಿಟಲ್ಗೆ ಹೋಗಿದ್ದ ಡೆಲಿವರಿಗೆ ಅಂತೇಳಿ. ಇಲ್ಲ, ಇಲ್ಲೇ ಬಂದಿದ್ದು. ಓಕೆ, ಇಲ್ಲಿ ನನಗೆ ಅಂದರೆ ಫಸ್ಟ್ ಡೆಲಿವರಿ ಆಗಿದ್ದಿಲ್ಲ ಅಲ್ಲ, ಸೊ ಇಲ್ಲೇ ನನಗೆ ಸ್ವಲ್ಪ ಧೈರ್ಯ. ಮತ್ತು ನನಗೆ ಡಾಕ್ಟರ್ ಕೂಡ ನಂದು ತುಂಬ ಚೆನ್ನಾಗಿದ್ದಾರೆ, ಮಾಶಾ ಅಲ್ಲಾ, ಅಲ್ಹಮ್ದುಲಿಲ್ಲ. ಮತ್ತು ಇಲ್ಲಿ ನರ್ಸ್ ಆಗಲಿ ಸ್ಟಾಫ್ಸ್ ಆಗಲಿ ತುಂಬ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೇದು ಮಾಡ್ತಾರೆ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತಲೇ ಅನಿಸೋದಿಲ್ಲ, ಸೊ ಅಷ್ಟು ನಮಗೆ ಒಳ್ಳೇದು ಮಾಡಿದರು. ಮತ್ತು ಇಲ್ಲಿ ಅಷ್ಟೇ ನೀಟ್ ಕ್ಲೀನ್ ಎಲ್ಲ ಉಂಟು, ಖುಷಿಯಾಗುತ್ತೆ. ಸೊ ಹಾಗಾಗಿ ನನಗೆ ಇಲ್ಲೇ ಒಂದು ಕಂಫರ್ಟು. ಹಾಗಂತೇಳಿ ಮುಖ ಹಾಸ್ಪಿಟಲ್ ಕ್ಲೀನ್ ಇಲ್ಲ ಅಂತಲ್ಲ, ಅಂದರೆ ನನಗೆ ನಮ್ಮ ಒಂದು ಊರು ಮತ್ತು ನನ್ನ ಒಂದು ನಮಗೆ ಫುಡ್ಡಿಗಾಗಲಿ ಇದಿಲ್ಲ, ಹೆದರಿಕೆ ಇಲ್ಲ. ಆಂಟಿ ಮನೆ ಹತ್ರ ಅದೆಲ್ಲ ಎಣಿಸಿ ನಾನು ಇಲ್ಲೇ ಮತ್ತೆ ಡೆಲಿವರಿ ಆಗಿದ್ದು. ಹಾಗೆ ಗೈಸ್, ಫೈನಲಿ ಡೆಲಿವರಿ ಆಯಿತು, ಮಾಶಾ ಅಲ್ಲಾ, ಅಲ್ಹಮ್ದುಲಿಲ್ಲ. 24ಗೆ ಡೇಟ್ ಇದ್ದದ್ದು. ಅಂದರೆ ನಂದು ಒಂದು ಇದರದ್ದು ಪ್ರಕಾರ, ಅಂದರೆ ನನಗೆ ಪೀರಿಯಡ್ಸ್ ಇದಾಗಿದ್ದು ಪ್ರಕಾರ 24ಗೆ. ಬಟ್ ನಂದು 2 ವೀಕ್ಸ್ ಲೇಟ್ ಗ್ರೋತ್ ಇದ್ದ ಕಾರಣ ನನಗೆ ಆಗಸ್ಟ್ 1ಗೆ ಡೇಟ್ ಇದ್ದದ್ದು. ಸೊ ಅದೇ ಆ ಕಡೆ ಈ ಕಡೆ ಒಟ್ಟರಶಿ ನನಗೆ 21ಗೇನೋ ಡೆಲಿವರಿ ಹೋಗಿದ್ದು. ಗೈಸ್ ನೋಡಿ, ಇವಾಗ ಇವರುಂಟಲ್ಲ, ಅದು ಬೇಬಿದು ನೋಡಲಿಕ್ಕೆ ಬಂದಿದ್ದು. ಓಕೆ ಗೈಸ್, 21ಗೆ ಓಕೆ ಡೆಲಿವರಿ ಆಗಿದ್ದು. ಫೈನಲಿ ಅದೇ ಡೆಲಿವರಿ ಆಯಿತು, ಮಾಶಾ ಅಲ್ಲಾ, ಅಲ್ಹಮ್ದುಲಿಲ್ಲ. ಇಲ್ಲಾಂದರೆ 24ಗೆ ಅಂತಿದ್ದು. 24ಗೆ ಜಸ್ಟ್ ಹೇಳಿದಷ್ಟೇ ಡೇಟು. ಬಟ್ ಅದೇ ಇವಾಗ ನೋಡಿದ್ರಲ್ಲ, ಅವರು ಸ್ಟೂಡೆಂಟ್ಸ್ ಎಲ್ಲ ಬಂದರು, ತುಂಬಾ ಕೇರ್ ಮಾಡ್ತಿದ್ರು ನನಗೆ, ತುಂಬಾ ಕೇರ್ ಮಾಡಿದರು. ಸೊ ಡೆಲಿವರಿ ಟೈಮಲ್ಲಿ ತುಂಬ ಒಳ್ಳೆ ಸಪೋರ್ಟಿವ್ ಆಗಿದ್ದರು ನನಗೆ, ತುಂಬಾ ಖುಷಿ. ಅವರಿಗೆ ಬಂದರು, ಅವ್ರದ್ದು ಟೈಮ್ ಆಯಿತು. ಸೊ ಹಾಗೆ ಓಕೆ ಗೈಸ್, ನಾನು ಮತ್ತೆ ಕಂಟಿನ್ಯೂ ಮಾಡ್ತೇವೆ. ಓಕೆ, ಹಾಗೆ ಗೈಸ್, ನೀವು ಇವಾಗ ನೋಡಿದ್ರಲ್ಲ, ಇಷ್ಟೊತ್ತು ಪಾಪ ಸ್ಟೂಡೆಂಟ್ಸ್ ಅವರಿದ್ದರು, ಅವ್ರು ಒಂದು ರೌಂಡ್ ಬರ್ತಾರೆ ಇದು ಕೆಳಗೆ ಬಂದರೆ. ಅವ್ರದ್ದು ಆಯ್ತು, ಇನ್ನು ಫ್ರೈಡೆ ತನಕ ಮಾತ್ರ ಅವ್ರು ಇರೋದಂತೆ, ಮತ್ತೆ ಹೋಗ್ತಾರಂತೆ. ಅಂದರೆ ಕ್ಲಾಸ್ ಸ್ಟಾರ್ಟ್ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಆಯ್ತಪ್ಪ. ಹಾಗೆ ಗೈಸ್, ನನಗೆಲ್ಲ ನಿಂತ್ಕೊಂಡು ಮಾತಾಡಲಿಕ್ಕಾಗಲಿಲ್ಲ. ಎಂತಂತ ಹೇಳಿದೆ ಹೇಳ್ತಿದ್ದೆಲ್ಲ, 21ಗೆ ನನಗೆ ಡೆಲಿವರಿ, ಅಂದರೆ ಮಂಡೇ ನೈಟು 2:50ಗೆ ಡೆಲಿವರಿ ಆಗಿದ್ದು. ಅಂದರೆ ಟ್ಯೂಸ್ಡೇ ಅಂತಲೇ ಅರ್ಥ, 21 ಡೇಟ್. ಸೊ ಗೈಸ್, ಅದೇ ಫೈನಲಿ ನನಗೆ ಬೇಬಿ ಆಯಿತು. ಹಾಗೆ ಖುಷಿಯೂ ಕೂಡ. ಎಲ್ಲಕ್ಕಿಂತ ಖುಷಿ ನನ್ನ ಗಂಡನಿಗೆ ಗೈಸ್, ಅವರು ಎಣಿಸಿದ್ದೇ ಬೇಬಿ ಆಯಿತು. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು, ಮಾಶಾ ಅಲ್ಲಾ, ಅಲ್ಹಮ್ದುಲಿಲ್ಲ. ಮತ್ತು ನಾನಂತೂ ಕನಸಲ್ಲಿ ಬಿಡಿ ಚೂರು ನನಗಿದಿರಲಿಲ್ಲ. ಅಂದರೆ ನನಗೆ ಗೊತ್ತಿತ್ತು ನನ್ನದು ಕ್ರೇವಿಂಗ್ಸಲ್ಲಿ, ಮತ್ತು ಸಿಂಪ್ಟಮ್ಸ್, ಮತ್ತು ಹಾರ್ಟ್ ಬೀಟಿದು, ಮತ್ತು ಟಮ್ಮಿದು ಲೈನ್ ಅದೆಲ್ಲ ನಮ್ಮ ಮೊಬೈಲಲ್ಲಿ ನೋಡ್ತಾ ಇದ್ದೆ ಅಲ್ಲ. ಹಾಗಾಗಿ ನನಗೆ ಒಂದು ಇದಿರ್ತದೆ, ಅಂದರೆ ಒಂದು ಐಡಿಯಾ ಇತ್ತು ನನಗೆ ಆಗುತ್ತೆ ಅದೇ ಅಂತ ಹೇಳಿ. ಸೊ ಹಾಗೆ ನಾನು ಅದುವೇ ಅಂತ ಎನಿಸಿ
ಧೈರ್ಯದಲ್ಲಿ ಇದ್ದೆ. ಆದರೂ ಕೂಡ ಒಂದು ಇದಿತ್ತು, ಅಂದರೆ ನಮ್ಮ ಅಮ್ಮನಿಗೆ ಆಗಿದ್ದು ರೀತಿ ಅಂತ ಅದೆಲ್ಲ ಇದು ಟ್ಯಾಲಿ ಮಾಡಿ ಎನಿಸಿದ್ದೆ ನನಗೆ ಡೌಟ್ ಅಂತ. ಸೊ ಬಟ್ ಆದರೂ ಗೈಸ್ ನಿಜ ಹೇಳ್ತೇನೆ, ನಾನು ಎಣಿಸಿದೆ. ಮತ್ತು ನನ್ನ ಶನ್ಸಂತೂ ಸ್ಟಾರ್ಟಿಂಗಿಂದನೂ ಅವಳಿಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿಂದನೂ ಅವಳ ಬಾಯಲ್ಲಿ ಒಂದೇ ಬರ್ತಾಯಿದ್ದದು. ಸೊ ಅದುವೇ ಆಯಿತು. ಮತ್ತು ನನ್ನ ಗಂಡ ಅಂತೂ ಆಸೆ ಅಂತ ಇತ್ತು, ಆದರೆ ಎಂತಂತ ಹೇಳ್ತಿರಲಿಲ್ಲ, ಧೈರ್ಯನೇ ಇರಲಿಲ್ಲ ಅವರಿಗೆ. ಮತ್ತು ಗೈಸ್ ತುಂಬಾ ಖುಷಿ ಆಯಿತು. ನನ್ನ ಮನೆಯವರಿಗೂ ಕೂಡ ತುಂಬಾ ಖುಷಿ ಆಯಿತು, ಗಂಡನ ಮನೆಯವರಿಗೂ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ಮತ್ತು ತುಂಬ ಜನರಿಗೂ ಖುಷಿ ಆಯಿತು. ಮತ್ತು ತುಂಬ ಜನ ನನಗೆ ಪ್ರೇ ಕೂಡ ಮಾಡಿದರು. ಮತ್ತು ನನ್ನ ಮನೆ ಹತ್ರದವರು ಕೂಡ ಹೇಳ್ತಾಯಿದ್ರು. ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನು ಅದೇ ಎಲ್ಲರೂ ಎಷ್ಟು ಸತಿ ಈ ಮಾಡಿದ್ದು ಕೆಲವೊಂದು ಬ್ಲಾಗಲ್ಲಿ ಹೇಳ್ತಾ ಇದ್ದೆ, ಪ್ರೇ ಮಾಡ್ತಾಯಿದ್ದೆ. ಅದುವೇ ಹೇಳೋದು, ನನ್ನ ಡೆಲಿವರಿ ಟೈಮ್ ಪೇಯ್ನ್ ಬಂದಾಗ ಕೂಡ ನನ್ನ ಮನಸ್ಸಲ್ಲಿ ಕೂಡ ಬಂದದ್ದು ಪ್ರೇನು ಕೂಡ ಅದೇ. ಮತ್ತು ಇನ್ನಾದರೂ ಕೂಡ ನಾನು ಮರೆಯುವುದಿಲ್ಲ, ನನಗೆ ನೆನಪಿರುತ್ತೆ. ಸೊ ಯಾವಾಗ ನಮ್ಮ ಒಂದು ಆ ಟೈಮಲ್ಲಿ ನಮ್ಗೆ ಒಳ್ಳೆ ರೀತಿಯಲ್ಲಿ ಪ್ರೇ ಮಾಡ್ತಾರೆ, ಯಾರು ನಮಗೆ ನಮ್ಮ ಒಂದು ಕಷ್ಟದ ಟೈಮಲ್ಲಿ ನಮಗೆ ಕೈ ಹಿಡಿತಾರೆ, ಮತ್ತು ಯಾರು ನಮ್ಮ ಒಂದು ಎಂತ ಹೇಳ್ತಾರೆ ಕಷ್ಟ ಸುಖದಲ್ಲಿ ಯಾರು ನಮಗೆ ಒಂದು ಇದು ಮಾಡ್ತಾರೆ. ಸೊ ಯಾವತ್ತೂ ನಾನು ಮರೆಯೋದಿಲ್ಲ ಅಂತ ಇದಲ್ಲ. ಸೊ ಹಾಗೆ ಮತ್ತು ತುಂಬ ಖುಷಿ ಆಯಿತು ಗೈಸ್. ಅದೇ ಫೈನಲ್ ಈಗ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ಬೋದು, ಇಷ್ಟು ನಾನು ಒಂದು ರಾಗ ಕೇಳಿ ಆದಮೇಲೆ ಎಂತ ಮಗು ಅಂತ. ಗೈಸ್ ಅಲ್ಹಮ್ದುಲಿಲ್ಲ ಮಾಷಾ ಅಲ್ಲ ಗೈಸ್, ನನಗೆ ಬಾಯ್ ಬೇಬಿ ಆಗಿತ್ತು. ಅಲ್ಹಮ್ದುಲಿಲ್ಲ ಮಾಷಾ ತುಂಬಾ ಖುಷಿ ಆಯಿತು. ಅಲ್ಲಾನಿಗೆ ಲ್ಯಾಕ್ ಶುಕ್ರ್, ಎಷ್ಟು ಶುಕ್ರ್ ಹೇಳಿದ್ರು ಸಾಲದು. ಅದು ಹೇಳೋದು ಒಳ್ಳೆಯ ನಿಯತ್ತಿಂದ ಅಲ್ಲಾನಿಗೆ ಇಷ್ಟಪಟ್ಟವರು ಅಂತ ಏನೂ ಒಂದು ಪ್ರೇ ಮಾಡಿದರೆ ಅಲ್ಲಾನು ಸ್ವೀಕರಿಸ್ತಾನೆ. ಬರೀ ಬಾಯಿ ಮಾತಲ್ಲಿ ಅಲ್ಲ ಹೇಳ್ತಾ ನಾನು ನಮಾಜ್ ಮಾಡ್ತೇನೆ, ನಾನು ಕುರಾನ್ ಓದ್ತೇನೆ, ನಾನು ಹಾಗೆ ನನಗೆ ಅಂತ ನಮ್ಮನ್ನು ನಾವು ಹೊಗಳ್ತಾ ಉಂಟಲ್ಲ, ಇದು ಮಾಡಿದರೆ ಆಗೋದಿಲ್ಲ. ನಾವು ಮನಸ್ಸಿಂದ ಅಲ್ಲಾಹನಿಗೆ ಸುಜೂದ್ ಹಾಕಿ ಪ್ರೇ ಮಾಡಿ ಅಲ್ಲಾಹನ ಹತ್ರ ದುವಾ ಮಾಡಿ ಒಳ್ಳೆ ಒಂದು ನಿಯತ್ತಿನ ಜನ ಆದರೆ ಉಂಟಲ್ಲ, ಅಲ್ಲಾಹನವರ ಪ್ರೇಯರ್ ಎಕ್ಸೆಪ್ಟ್ ಮಾಡಿಯೇ ಮಾಡ್ತಾನೆ. ಓಕೆ, ಅಂಥವ್ರಿಗೆ ಅಲ್ಲಾಹನು ಅವ್ರು ಏನು ಪ್ರೇ ಮಾಡ್ತಾರೆ ಅದು ಕೊಟ್ಟೇ ಕೊಡ್ತಾನೆ. ಯಾವ ಕಷ್ಟ ಟೈಮಲ್ಲಿ ಕೂಡ ಅಲ್ಲಾಹನು ಕೈ ಹಿಡ್ದೇ ಇಡ್ತಾನೆ. ಯಾವತ್ತೂ ಅಲ್ಲಾಹನು ಕೈ ಬಿಡೋದಿಲ್ಲ. ಅದು ನಾವು ಬ್ಲಾಗ್ ಮಾಡ್ತೇವೆ, ವೀಡಿಯೋಸ್ ಮಾಡ್ತೇವೆ, ಮತ್ತು ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅಲ್ಲಾಹನು ನಮ್ಮ ಮನಸ್ಸು ನಮ್ಮ ಒಂದು ನಿಯತ್ತು ನೋಡ್ತಾನೆ ಅಷ್ಟೇ. ಓಕೆ, ಮತ್ತು ನಮಗೆ ದೀನಿಲ್ಲ ದುನಿಯಾವಿಲ್ಲ ಅಂತ ಏನೂ ಇಲ್ಲ. ಬಟ್ ನಮ್ಮ ಒಂದು ನಿಯತ್ತು ಏನು ಉಂಟು ಅದು ಅಲ್ಲಾಹನಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಾಹನ ಬಿಟ್ಟು ಬೇರೆಯವ್ರಿಗೆ ಗೊತ್ತಿರೋದಿಲ್ಲ. ಬ್ಲಾಗ್ ನೋಡೋರಿಗೆ ಗೊತ್ತಾಗೋದಿಲ್ಲ. ಬ್ಲಾಗ್ ನೋಡಿ ಏನು ಜಡ್ಜ್ ಮಾಡ್ತಾರೆ ಅದು ನಿಮಗೆ ಬಿಟ್ಟಿದ್ದು. ಸೊ ನಾವು ಹೇಗಿದ್ದೇವೆ ಏನು ಅಂತ ನಮ್ಮ ಅಲ್ಲಾಹನಿಗೆ ಗೊತ್ತು. ಮತ್ತು ನಾವು ಯಾಕೆ ವೀಡಿಯೋಸ್ ಮಾಡ್ತೇವೆ ನಮ್ಮ ಅಲ್ಲಾಹನಿಗೇ ಗೊತ್ತು. ಸೊ ನಾವು ಎಂಥ ಚಟ ತೀರಿಸ್ಕೊಳ್ಳಿಕ್ಕೂ ಅಲ್ಲ, ಜಾಲಿ ಮಾಡಲಿಕ್ಕೂ ಅಲ್ಲ, ನಮಗೆ ನಮ್ಮದೇ ಆದ ಒಂದು ಉಂಟು. ಸೊ ನಾವು ಮಾಡ್ತೇವೆ, ಅದಕ್ಕೆ ಇನ್ಶಾಲ್ಲ ಅಲ್ಲಾಹ್ ನಮಗೆ ಒಳ್ಳೆಯದೇ ಮಾಡ್ತಾನೆ. ಮತ್ತು ಹಾಗಂತೇಳಿ ನಾವು ದೀನ್ ಬಿಟ್ಟು ಇಲ್ಲ, ಅಲ್ಹಮ್ದುಲಿಲ್ಲ ಒಳ್ಳೆ ರೀತಿಯಲ್ಲಿ ಇದ್ದೇವೆ. ನೀವು ಕೂಡ ನೋಡಿ ನಿಮ್ಗೆ ಇಷ್ಟ ಇದ್ದು ಸಪೋರ್ಟ್ ಮಾಡಿ. ಇಲ್ಲ ಅಂತ ಹೇಳಿದರೆ ಬೇಡ, ಸುಮ್ಮನೆ ಅದು ಬಿಟ್ಟು ಯಾರ ಮನಸ್ಸು ನೋವು ಮಾಡಲಿಕ್ಕೆ ಹೋಗ್ಬಿಡಿ. ಇನ್ನಾದರೂ ಅಷ್ಟೇ. ಮತ್ತು ಈಗ ಅದೇ ಹೇಳೋದು, ಇನ್ನೂ ಡೆಲಿವರಿ ಆಯಿತು, ಇನ್ನೂ ಸಣ್ಣ ಮಗು ಉಂಟು. ಇನ್ನು ಮಗುದು ಒಂದು ತೋರಿಸಿ ಅಂತ ಯಾರು ಹೇಳಲಿಕ್ಕೆ ಹೋಗಬೇಡಿ. ಯಾಕಂತೇಳಿದ್ರೆ ಸಣ್ಣ ಮಗು ಗೊತ್ತುಂಟಲ್ಲ, ಶಂಜಂದು ನಾನು ಕೂಡ ಹಾಗೆಯೇ ಸಣ್ಣದಿರುವಾಗ ಅಂತ ಹಾಕ್ತಿಲ್ಲ ಇತ್ತು ನಾನು. ಹಾಗೆ ಶಂಜ ಒಂದು 4 ಮಂತು ಎಷ್ಟು ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿರಬೇಕು, ಮೇ ಬಿ 6 ಮಂತ್ 4 ಮಂತ್ ಏನೋ ಆದಮೇಲೆ ಸ್ಟಾರ್ಟ್ ಮಾಡಿದ್ದು ಬ್ಲಾಗು. ಆದರೂ ಕೂಡ ನಾನು ಅವಳದು 1 ಇಯರ್ ಬರ್ತ್ಡೇ ಮೇಲೇ ತೋರಿಸಿದಿರಬೇಕು, ಮೇ ಬಿ ಅಷ್ಟೊಂದು ತೋರಿಸ್ಲಿಲ್ಲ. ಸೊ ಹಾಗೆ ಇದು ಕೂಡ ನನಗೆ ಇಷ್ಟ ಇಲ್ಲ ತೋರಿಸಿ. ಮತ್ತು ನಾನೆಲ್ಲರೂ ಕೂಡ ನನ್ನ ಫ್ಯಾಮಿಲಿ ಆಗಲಿ, ಕಸಿನ್ಸ್ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಳಿದರು. ಮತ್ತು ನನ್ನ ಸ್ಪೆಷಲ್ ನನ್ನ ಹಸ್ಬೆಂಡ್ ಕೂಡ ಹೇಳಿದರು, ಮಗುವನ್ನು ತೋರಿಸ್ಲಿಕ್ಕೆಲ್ಲ ಹೋಗಬೇಡ ಅಂತ. ಹಾಗೆ ಮತ್ತು ನಾನು ಎಲ್ಲಿ ಸಿಗ್ತೇನೆ, ಎಲ್ಲ ಬದಿಯಲ್ಲಿ ನಿಮಗೆ ನೋಡಲಿಕ್ಕೂ ಸಿಗ್ತದೆ ನನ್ನ ಕೈಲಿ ಮಗು ಇದ್ದರೆ. ಓಕೆ, ಹಾಗೆ ಮತ್ತು ನೋಡಲಿಕ್ಕೆ ಇದ್ದರೆ ಇನ್ಶಾಲ್ಲ ನಮ್ಮ ಮಗು ಇದೊಂದು ಸ್ವಲ್ಪ ದಿವಸ ಬಿಟ್ಟು, ಅಂದರೆ ಅದು ಗ್ರೋ ಆಗಲಿ, ಅದಕ್ಕೆಲ್ಲ ಆಫಿಯತ್ ದೀರ್ಘಾಯುಸ್ ಕೊಡಲಿ, ಸಣ್ಣ ಪಾಪು ಅಲ್ಲ. ಸೊ ಇನ್ಶಾಲ್ಲ ತೋರಿಸ್ತೇನೆ ಅದರದ್ದು ಫಸ್ಟಿಗೆ ಹೇಗಿತ್ತು ಮಗು ನಂದು ಏನು ಎಲ್ಲವೂ ಕೂಡ ನಿಮಗೆ ನಾನು ಶೇರ್ ಮಾಡ್ತೇನೆ. ಬಟ್ ಇವಾಗ ಬೇಡ ಅಂತ ಹೇಳಿ. ಓಕೆ, ಬಾಯ್ ಬೇಬಿ ಆಗಿದೆ, ಹೆಸರು ಕೂಡ ಇಟ್ಟಾಯಿತು. ಇದು 2 ಡೇಸ್ ಆಯಿತು, ನಾಳೆ 3 ಡೇಸ್ ಆಗುತ್ತೆ. ಇವತ್ತು ನಾವು ಹೆಸರು ಕನ್ಫರ್ಮ್ ಮಾಡಿದ್ದು. ಸೊ ಇನ್ಶಾಲ್ಲ ಅದು ಕೂಡ ಎಲ್ಲ ರಿವೀಲ್ ಮಾಡ್ತೇನೆ ನಾನು. ಮತ್ತು ಗೈಸ್ ನಾವು ಮತ್ತು ಮಗು ಸೇಫ್ ಇದ್ದೇವೆ, ಆರಾಮಿದ್ದೇವೆ. ತುಂಬಾ ಖುಷಿ ಆಯಿತು. ಮತ್ತು ಗೈಸ್ ನಿಜ ಹೇಳ್ತೇನೆ, ನನಗೆ ನಿಜ ಹೇಳ್ತೇನೆ, ಇಲ್ಲಿ ನನಗೆ ಡೆಲಿವರಿ ಆದದಕ್ಕೆ ನಾನು ಸೇಫ್ ಇದ್ದೇನೆ ಅಂತ ಅನ್ನಿಸ್ತದೆ. ಅದೇ ಮಾತ್ರ ಬೇರೆ ಬದಿಯಲ್ಲಾದರೂ ಹೋಗಿದ್ರೆ ಗ್ಯಾರಂಟಿ ನನಗೆ ಸೀಸರಿಂಗ್ ಮಾಡ್ತಿದ್ರೇನೋ. ಕಾಯೋದಿಲ್ಲಲ್ಲ ಯಾರು ಕೂಡ. ಇಲ್ಲಿ ನನಗೆ ವೆಯ್ಟ್ ಮಾಡಿ ನನಗೆ ತುಂಬ ಕೇರ್ ಮಾಡಿ ತುಂಬ ಒಳ್ಳೆ ರೀತಿಯಲ್ಲಿ ಎಷ್ಟು ಸತಿ ನಾನು ತುಂಬ
ಇದು ಮಾಡಿದ್ದೇನೆ. ಅಂದರೆ ಗಡಿ ನನಗೆ ನೋವು ಬರ್ತಾ ಅದು ಇದಂತ ಸಿಸ್ಟರ್ಸ್ ಅವ್ರಿಗೆ ಕರೆಯೋದು, ಮತ್ತು ಅವ್ರು ಹೇಳಿದ ಮಾತಿ ಕೇಳ್ತಿಲ್ಲ ಇತ್ತು. ನಾನು ತುಂಬ ಇದು ಮಾಡಿದ್ದೇನೆ. ಆದರೂ ಕೂಡ ಪಾಪ ಎಷ್ಟು ಸಹಿಸ್ಕೊಂಡು ನನಗೆ ಚಂದ ಕೇರ್ ಮಾಡಿದ್ದಾರೆ. ಮತ್ತು ಗಡಿ ಇಲ್ಲಿ ಬಂದು ಟೆಸ್ಟ್ ಮಾಡೋದು, ಗಡಿ ಕೇರ್ ಮಾಡೋದು, ಗಡಿ ಇದು ಮಾಡ್ತಾರೆ. ಇಲ್ಲಿ ತುಂಬ ಒಳ್ಳೆಯದು ಮಾಡ್ತಾರೆ ಗೈಸ್, ನಿಜ ನಾನು ಹೇಳ್ತೇನೆ. ಇಲ್ಲಿದ್ದು ಡಾಕ್ಟರ್ ಕೂಡ ತುಂಬ ಚೆನ್ನಾಗಿದ್ದಾರೆ, ದೀಕ್ಷಿತಾ ಮ್ಯಾಮು. ಹಾಗೆ ಸಿಸ್ಟರ್ಸ್, ನರ್ಸ್ ಆಗಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಮತ್ತು ಪಾಪ ಸ್ಟೂಡೆಂಟ್ಸ್ಗಳು ಯಾವ್ದು ಬಂದ್ರಲ್ಲ, ನನಗೆ ನಿಜ ಹೇಳ್ತೇನೆ ತುಂಬ ಪಾಪ ಮಕ್ಕಳು ಉಂಟಲ್ಲ, ಅವರು ನನಗಿಂತ ಸಣ್ಣವರು ಇರ್ಬೋದು, ಅವರು ಒಳ್ಳೆ ರೀತಿಯಲ್ಲಿ ಅವ್ರದ್ದು ಒಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗಿ ಚೆಂದ ಒಳ್ಳೆ ಡಾಕ್ಟರ್ ಆದರೆ ಸಾಕು ಅವರು. ಮತ್ತೆಂತಂತ ಹೇಳಿದ್ರೆ ಉಂಟಲ್ಲ, ಅವರು ಕೂಡ ತುಂಬ ನನಗೆ ಕೇರ್ ಮಾಡಿದರು. ಪಾಪ ನೋವು ಬರುವ ಟೈಮಲ್ಲಿ ನನ್ನ ತಲೆ ಸವರೋದಾಗಲಿ, ಕೈ ಹಿಡ್ಕೊಳ್ಳೋದಾಗಲಿ ತುಂಬ ಕೇರ್ ಮಾಡಿ ತುಂಬ ಇದು ಮಾಡಿದರು. ಪಾಪ ತುಂಬಾ ಖುಷಿ ಆಯಿತು ಅವರೊಂದು ಇದ್ದದಕ್ಕೆ. ನನಗೆ ಮತ್ತೆ ಕೂಡ ಧೈರ್ಯ ಆಗಿ ನಾನು ಡೆಲಿವರಿ ಆದೆ ಗೈಸ್. ಮತ್ತು ಅದು ಡೆಲಿವರಿ ಟೈಮಲ್ಲಿ ಉಂಟಲ್ಲ, ನೋವು ಜಾಸ್ತಿ ಆಯ್ತು ಅಂತ ಹೇಳಿದರೆ ನಾವೇ ಇದು ಮಾಡಿ ಡೆಲಿವರಿ ಆಗ್ಬೋದು. ಮತ್ತು ಎಲ್ಲರೂ ಕೂಡ ಸೇಫಾಗಿ ಡೆಲಿವರಿ ಆಗಿಸಬೇಕು. ಏನು ಹೇಳೋದು ನಾವು, ಅದೊಂದು ನಾರ್ಮಲ್ ಡೆಲಿವರಿ ಉಂಟಲ್ಲ, ಒಂದು 10 ನಿಮಿಷದ ಒಂದು ಪೇಯ್ನು, ಅದು ಸಿಸರಿಂಗ್ ಆದರೆ ಲೈಫ್ ಲಾಂಗ್ ಪಾಪ ಪೇಯ್ನ್ ಇದೆ ಅಲ್ಲ ಪಾಪ. ಅಂದರೆ ತುಂಬ ಕಷ್ಟ ಆಗುತ್ತೆ ಸಿಸರಿಂಗ್ ಆದಮೇಲೆ. ಪಾಪ ಎಷ್ಟು ನೋವು ತಿನ್ನಬೇಕು. ನಾರ್ಮಲ್ ಆದರೆ ಅವಾಗ ಒಂಚೂರು ನೋವು ಹಾಗೆ ಹೋಗೋದು. ಮತ್ತು ಇದು ಸ್ವಲ್ಪ ಒಂದು 2-3 ದಿವಸ, ಒಂದು ಜಾಸ್ತಿ ಅಂದರೆ ಒಂದು 7-15 ದಿವಸ ಎಲ್ಲ ಒಂಚೂರು ಇರ್ತದೆ ಅಷ್ಟೇ. ಪಾಪ ಸಿಸರಿಂಗ್ ಆದ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ಎಲ್ಲರಿಗೂ ಕೂಡ ನಾರ್ಮಲ್ ಡೆಲಿವರಿ ಆದರೆ ಸಾಕು. ಸಿಸರಿಂಗ್ ಆದರೂ ಕೂಡ ಯಾರು ಬೇಜಾರು ಮಾಡ್ಕೊಳ್ಬೇಡಿ, ಅದು ಕೂಡ ನೋವು ತಡಿಸ್ಕೊಂಡು ಮಗು ಮತ್ತು ಅಮ್ಮ ಸೇಫ್ ಇದ್ದರೆ ಸಾಕು ಅಷ್ಟೇ. ಸೊ ಗೈಸ್, ತುಂಬಾ ಖುಷಿ ಆಯಿತು. ತುಂಬ ಜನ ನನಗೆ ವೀಡಿಯೋಸ್ ಹಾಕಿದಾಗ ಎಲ್ಲ ಬಂದು ಹೇಳಿ, ತುಂಬ ಜನ ಹೇಳಿ ನಿನಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳಿ. ಅದು ಅಲ್ಲದೆ ಮತ್ತು ಎಷ್ಟು ಜನ ಬಂದು ಇದು ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿದರು, ನಿಮಗೆ ಬಾಯ್ ಬೇಬಿ ಅಂತ. ಸೊ ಫೈನಲಿ ಅದೇ ಆಯಿತು, ಮಾಷಾಅಲ್ಲಾ, ಅಲ್ಹಮ್ದುಲಿಲ್ಲ. ಇನ್ನು ಇನ್ಶಾಅಲ್ಲಾ ಮನೆಗೆ ಹೋಗೋದೊಂದು ಬಾಕಿ. ನೋಡುವ, ಡಿಸ್ಚಾರ್ಜ್ ಆಗೋದು ಮನೆಗೆ ಹೋಗೋ ತನಕ ಹಾಕ್ತೇನೆ. ಮತ್ತು ನಾವು ಎಂತ ಇದೆಲ್ಲ ವೆಲ್ಕಮ್ ಇದೆಲ್ಲ ಮಾಡುವಷ್ಟು ನಾವು ಮುಂದೆ ಹೋಗಲಿಲ್ಲ. ಯಾಕಂತೇಳಿದರೆ ಅದಕ್ಕೆಲ್ಲ ಈಗ ಹೇಳೋದು, ಅದು ಮಾಡೋದಾದ್ರೆ ಈಗ ನನ್ನ ಗಂಡ ಇಲ್ಲೇ, ನಾನು ಇಲ್ಲೇ ಹಾಸ್ಪಿಟಲ್, ಮತ್ತು ಅಲ್ಲಿ ಮನೆಗೆ ಹೋಗಿ ಅದೆಲ್ಲ ಯಾರು ಮಾಡ್ತಾರೆ? ಈಗ ನಮ್ಮ ಹಸ್ಬೆಂಡ್ ಪಾಪ ನಮ್ಮನ್ನು ಬಿಟ್ಟು ಹೋಗುವ ಹಾಗೆ ಕೂಡ ಇಲ್ಲ. ಆಗಿರುವಾಗ ಅದೆಲ್ಲ ಮಾಡಲಿಕ್ಕೆಲ್ಲ ಹೋಗುದು, ಅಷ್ಟೆಲ್ಲ ಶೋಕಿ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಇನ್ಶಾಅಲ್ಲಾ. ಅದೆಲ್ಲ ಮಾಡಲಿಕ್ಕೆಲ್ಲ ಹೋಗಲಿಕ್ಕೆ ಅದು ರಗಳೆ ಗೈಸ್, ಅದೆಲ್ಲ ಯಾರು ಮಾಡ್ತಾರೆ? ಹಾಗೆ ನಾವು ಚಂದಲ್ಲಿ ಹೋಗಿ ಮನೆಯೊಳಗೆ ಚಂದಲ್ಲಿ ಹೋಗಿ ಮುಟ್ಟಿ ಸೇಫಾಗಿ ಇದು ಮನೆಯದೊಂದು ಮೊಬೈಲ್ನೆಲ್ಲ ನೋಡ್ಕೊಂಡು ಚಂದದಲ್ಲಿ ಇದ್ದರೆ ಸಾಕು. ಮತ್ತು ಅದೆಲ್ಲ ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ನಾನು ಫಸ್ಟಿಗೆ ಎನಿಸಿದ್ದೆ ಹಸ್ಬೆಂಡ್ ಇದು ಸ್ವಲ್ಪ ಬೇಗ ಕಳಿಸಿ ಎಲ್ಲ ರೆಡಿ ಮಾಡಿಸ್ಬೇಕಂತ. ಯಾಕೆ ಅದೆಲ್ಲ ಶೋಕಿ ಮಾಡಿ ಸುಮ್ಮನೆ ರಗಳೆ. ಮತ್ತು ವಾಪಸ್ ಇಲ್ಲಿ ಎಂತಾದರೂ ನಮಗೆ ಅರ್ಜೆಂಟಿಗೆ ಬೇಕಿದ್ದರೆ ಮತ್ತೆ ಇಲ್ಲಿ ಯಾರು ಗಂಡಸರನ್ನು ಇದು ಮಾಡೋದು? ನನ್ನ ಹೇಳೋದು, ನನ್ನ ಅಂಕಲ್ ಮಾತ್ರ ಒಬ್ಬರೇ ಇರೋದು, ಅವರೆಲ್ಲ ಪಾಪ ಡ್ಯೂಟಿಯಲ್ಲಿ ಇದ್ರೆಲ್ಲ ಅರ್ಜೆಂಟಿಗೆ ಯಾರು ಬರ್ತಾರೆ? ಸೊ ಹಾಗಿರುವಾಗ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ ಬೇಡ ಅಂತ ನನ್ನ ಹಸ್ಬೆಂಡನ ಹತ್ರ. ಮತ್ತು ಅದೇ ನನಗೆ ಅದೆಲ್ಲ ಆಸೆ ಇಲ್ಲ ಗೈಸ್. ನಾವು ನಾರ್ಮಲ್ ಜನ, ಅಂದರೆ ನಾರ್ಮಲಾಗಿನೇ ಎಲ್ಲ ಇದು ಮಾಡಲಿಕ್ಕೆ. ಮತ್ತು ನನಗೆ ಮತ್ತು ನನ್ನ ಗಂಡಂದು ಬರ್ತಿರಲ್ಲ ಸ್ವಲ್ಪ ಸರ್ಪ್ರೈಸ್ ಎಲ್ಲ ಮಾಡಲಿಕ್ಕೆ ಅದೆಲ್ಲ ತುಂಬ ಇಷ್ಟ ಅಷ್ಟೇ. ಮತ್ತು ನನಗೆ ಅದೆಲ್ಲಂತ ಆಸೆ ಅಂತಿಲ್ಲ ಬೇರೆ ಎಂಥದ್ದು. ಬೇರೆಲ್ಲ ನನಗೆ ಎಂತ ಕೂಡ ಆ ಥರ ಇರಬೇಕು ಈ ಥರ ಅದೆಲ್ಲ ಆಸೆ ಇಲ್ಲ. ತಿನ್ನಬೇಕು, ಚಂದ ತಿನ್ನಬೇಕು, ನನಗೆ ತಿನ್ನಬೇಕು, ಒಂದು ಟೆನ್ಷನ್ ಇಲ್ಲದ ಜೀವನ ಮಾಡಬೇಕು ಅಂತಿಲ್ಲ, ಅದೇ ಆಸೆ, ಮತ್ತೆಂತಿಲ್ಲ. ಹಾಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನನ್ನ ಮಗು ಹೇಳ್ಬೋದು. ಇದು ಕೈಗೆ ಎಲ್ಲ ಇದು ಹಾಕಿದ್ರಲ್ಲ ಗೈಸ್, ಅದರದೆಲ್ಲ ಹೊಟ್ಟೆ ಪೇಯ್ನು. ಹಾಗಿರುವಾಗ ಉಂಟಲ್ಲ ಜಾಸ್ತಿ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಆಗುತ್ತೆ. ಬಟ್ ನನಗೀಗ ಮಾಡದಿದ್ರೆ ಬೇರೆ ದಾರಿನೇ ಇಲ್ಲ. ತುಂಬ ಕೇಳುವಾಗ ಉಂಟಲ್ಲ, ನಾವು ಕೂಡ ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡು ನಮಗೆ ಒಂದು ಇದಾಗ್ತದೆ. ಇಷ್ಟು ಕೇಳಿ ಇಷ್ಟು ನಮಗೆ ಒಂದು ಆಸೆಯಲ್ಲಿ ಕೇಳ್ತಾರೆ. ಪಾಪ ಎಷ್ಟು ಜನ ಬಂದಿದೆ, ಎಂಥ ಬೇಬಿ ಆಗಿದೆ ಎಲ್ಲರೂ ಮೆಸೇಜ್ ಮಾಡಿ ಕೇಳ್ತಿದ್ರು. ಕಮೆಂಟ್ಸಲ್ಲಿ ಡೆಲಿವರಿ ಆಯ್ತಾ ಅಂತ ಎಷ್ಟು ಕೇಳ್ತಿದ್ರು. ಯಾರಿಗೂ ಕೂಡ ರಿಪ್ಲೈ ಮಾಡಿ ಸುಮ್ಮನೆ ಹಾಂಕರದಾಗಿ ಕೂತ್ಕೊಳ್ಳಿಕ್ಕೂ ನನಗೆ ಆಗೋದಿಲ್ಲ. ಸೊ ಆಗಿರುವಾಗ ನನಗೆ ಹೇಳಲೇಬೇಕು. ಅದಕ್ಕೋಸ್ಕರ ಉಂಟಲ್ಲ ನಾನು ಎಂತ ಮಾಡಿದ್ದು, ಆಯ್ತಲ್ಲ 2 ಡೇಸು ಹಾಗೆ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಅಂಥೇಳಿ ಬಂದಿದ್ದು ಇವಾಗ ಇನ್ಶಾಲ್ಲ. ಅದೇ ಇನ್ನು ನಾಳೆ ಹೋಗುವಾಗ ಡಿಸ್ಚಾರ್ಜ್ ಆಗಿ ಹೋಗ್ಬೋದಂತೂ ವೀಡಿಯೋ ಒಂದು ತೆಗಿತೇನೆ. ಮತ್ತು ನೆಕ್ಸ್ಟೆಲ್ಲ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಮತ್ತೆಂತ ನೋಡು, ಇನ್ನು ಬೇಬಿದ್ದಾರೆ ಇನ್ನು ವ್ಲಾಗ್ ಎಂತಾದರೂ ಒಂದೊಂದು ಬರ್ತಾ ಇರ್ತದೆ ಇನ್ಶಾಲ್ಲ. ನನ್ನದು ಇದೊಂದು ಈ ಥರ ಯಾಸ ನೋಡಿ ಅಂತ ಹೇಳಲಿಕ್ಕೆ ಬರಬೇಡಿ. ಹಾಸ್ಪಿಟಲಲ್ಲಿ ಇರೋದಲ್ಲ ಗೈಸು, ಎಂತ ಮಾಡಲಿಕ್ಕೆ ತಲೆ ಸಹ ಬಾಚಲಿಕ್ಕೆ ಬೇಡ, ಅಷ್ಟು ಉದಾಸೀನಾಗಿದೆ. ಹಾಗೆ ಗೈಸ್, ಇನ್ಶಾಲ್ಲ ವ್ಲಾಗ್ ಕಂಟಿನ್ಯೂ ನಾಳೆ ಮಾಡ್ತೀನಿ. ಓಕೆ, ಬಾಯ್.